ಎಂಜಿನಿಯರಿಂಗ್ ಇನ್ನು ವೇಸ್ಟಾ? ಐಟಿ ಜಗತ್ತಲ್ಲಿ ನಡುಕ 13 ವರ್ಷದ ಮಕ್ಕಳಿಂದ ಕೋಡಿಂಗ್. ಏನಿದು ವೈಬ್ ಕೋಡಿಂಗ್ ಸುನಾಮಿ? ನಮಸ್ಕಾರ ಸ್ನೇಹಿತರೆ. ಕೋಡಿಂಗ್ ಕಲಿಬೇಕು ಅಂದ್ರೆ, ಇಂಜಿನಿಯರ್ ಆಗಬೇಕು ಅಂದ್ರೆ ಏನ್ ಮಾಡ್ತಾರೆ ಹೇಳಿ? 4 ವರ್ಷ ಇಂಜಿನಿಯರಿಂಗ್ ಕಾಲೇಜಲ್ಲಿ ತಪಸ್ಸು ಮಾಡ್ತಾರೆ, ಲಕ್ಷ ಲಕ್ಷ ಫೀಸ್ ಕಟ್ತಾರೆ, ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಳ್ತಾರೆ. ಆಮೇಲೆ ಯಾವುದೋ ಕಂಪನಿ ಸೇರಿ ದಿನದ 10 ಗಂಟೆ 15 ಗಂಟೆ ಲ್ಯಾಪ್ಟಾಪ್ ಮುಂದೆ ಕೂತು ಕಣ್ಣು, ಬ್ರೈನ್, ಬಾಡಿ ಎಲ್ಲ ಅಲ್ಗೊಳಕ್ಕೆ ಶುರು ಆಗುತ್ತೆ. ಆದರೆ ಈಗ ಈ ಲೋಕದಲ್ಲೇ, ಕೋಡಿಂಗ್ ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ ಲೋಕದಲ್ಲೇ ಹೊಸ ಸುನಾಮಿ ಎದ್ದು ಬಿಟ್ಟಿದೆ. ನೀವು 4 ವರ್ಷ ಕಷ್ಟಪಟ್ಟು ಕಲಿಯೋ ಕೆಲಸವನ್ನ ಈಗ 13-14 ವರ್ಷದ ಶಾಲಾ ಮಕ್ಕಳು ಕೂಡ ಮಾಡೋಕೆ ಶುರು ಮಾಡಿದ್ದಾರೆ. ಅದು ಕೂಡ ಮನೇಲಿ ಕೂತ್ಕೊಂಡು ಪೈಜಾಮ ಹಾಕೊಂಡು ಸೋಫಾ ಮೇಲೆ ಮಲ್ಕೊಂಡು ಮಾಡ್ತಾ ಇದ್ದಾರೆ. ಅವರಿಗೆ C++ ಗೊತ್ತಿಲ್ಲ, ಜಾವಾ ಗೊತ್ತಿಲ್ಲ, ಪೈಥಾನ್ ಅಂತೂ ಗೊತ್ತೇ ಇಲ್ಲ. ಆದರೂ ಅವರು ಸಾಫ್ಟ್ವೇರ್ ಇಂಜಿನಿಯರ್ಗಳ ಕೆಲಸವನ್ನ ಕಡ್ಡಿ ಮುರಿದಷ್ಟು ಈಸಿಯಾಗಿ ಮಾಡ್ತಿದ್ದಾರೆ, ಲಕ್ಷ ಲಕ್ಷ ದುಡಿತಾ ಇದ್ದಾರೆ. ಸ್ನೇಹಿತರೆ, ನಾವು ಹೇಳ್ತಾ ಇಲ್ಲ, ನಮ್ಮ ಸ್ಟೇಟ್ಮೆಂಟ್ ಅಲ್ವೇ ಎಲ್ಲ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇದು ವಾಂಗ್ ಬಿಲಿಯನ್ ಕೊಟ್ಟು ಮಾರ್ಕ್ ಝಕರ್ಬರ್ಗ್, ಮೆಟಾ, ಫೇಸ್ಬುಕ್ ಅವರು ಹೈರ್ ಮಾಡಿರೋ, ಕಾಂಪಿಟೇಷನ್ ಕೊಟ್ಟು ಎತ್ಕೊಂಡಿರೋ ಈ ವಾಂಗ್ ಇದಾರಲ್ಲ, ಯಂಗ್ ಜೀನಿಯಸ್ ಅಂತ ಕರೆಸ್ಕೊಳ್ತಾ ಇರೋ ವಾಂಗ್, ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಅವ್ರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಬಿಲ್ ಗೇಟ್ಸ್ ಒಬ್ಬ ವೈಬ್ ಕೋಡರ್ ಆಗಿರ್ತಾರೆ ಅಂತ. ಏನು ಹಂಗಂದ್ರೆ, ನೀವು ಇಂಜಿನಿಯರಿಂಗ್ ಮುಗಿಸಿ ಫೈಲ್ ಹಿಡ್ಕೊಂಡು ಕೆಲಸ ಹುಡುಕ್ತಾ ಇದ್ರೆ ಮಕ್ಕಳು ವೈಬ್ ಕೋಡಿಂಗ್ ಮೂಲಕ ಕಂಪನಿಗಳನ್ನೇ ಕಟ್ತಾ ಇದ್ದಾರೆ. ಅದಕ್ಕೇನೆ ಈ ಯಂಗ್ ಜೀನಿಯಸ್ ವಾಂಗ್ ಹೇಳಿರೋದು, ಜಗತ್ತಿನ ಮುಂದಿನ ಬಿಲ್ ಗೇಟ್ಸ್ ಅಥವಾ ಮಾರ್ಕ್ ಝಕರ್ಬರ್ಗ್ ಯಾವುದೋ IIT ಕ್ಲಾಸ್ ರೂಮ್ನಲ್ಲಿ ನೋಟ್ಸ್ ಬರಿತಾ ಇಲ್ಲ, ಅವರು ತಮ್ಮ ಮನೆಯಲ್ಲಿ ಬೆಡ್ರೂಮ್ನಲ್ಲಿ ಕೂತು ಕೇವಲ ವೈಬ್ ಕೋಡಿಂಗ್ ಮೂಲಕ ಜಗತ್ತನ್ನ ಆಳೋಕೆ ರೆಡಿ ಆಗ್ತಿದ್ದಾರೆ ಅಂತ. ಅಷ್ಟಕ್ಕೂ ಏನಿದು ವೈಬ್ ಕೋಡಿಂಗ್? ನಾವು ಕಷ್ಟಪಟ್ಟು ಕಲಿತಾ ಜಾವಾ, ಪೈಥಾನ್ ಕತೆ ಏನಾಗುತ್ತೆ? ಇದು ನಿಮ್ಮ ಕೆಲಸ ಕಿತ್ಕೊಡುತ್ತಾ ಅಥವಾ ನಿಮಗೆ ಸೂಪರ್ ಪವರ್ ಕೊಡುತ್ತಾ? ಬನ್ನಿ ಎಳೆಯಾಗಿ ಪಿನ್ ಟು ಪಿನ್ ಡೀಟೇಲನ್ನು, ಡಿಜಿಟಲ್ ಕ್ರಾಂತಿಯನ್ನ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಸ್ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಇನ್ನು ಮಕ್ಕಳು ಕೂಡ ಬಿಲಿಯನೇರ್ಸ್. ಏನಿದು AI ಪವರ್? ಎಸ್ ಸ್ನೇಹಿತರೆ, ಆಗ್ಲೇ ಹೇಳಿದ್ವಿ, ಅಲೆಕ್ಸಾಂಡರ್ ವಾಂಗ್. ವಯಸ್ಸು ತುಂಬ ಚಿಕ್ಕದು, ಆದರೆ ಸಾಧನೆ ತುಂಬ ದೊಡ್ಡದು. ಇವರು ಸ್ಕೇಲ್ AI ಅನ್ನೋ ಬೃಹತ್ ಕಂಪನಿಯ CEO. ಇವರು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಅದು ಇಡೀ ಸಿಲಿಕಾನ್ ವ್ಯಾಲಿಯನ್ನು ನಡುಗಿಸಿದೆ. ಅವ್ರು ಹೇಳ್ತಾರೆ, ನಾನು ಹೇಳ್ತಾ ಇದ್ದೀನಿ, ಬರೆದಿಟ್ಕೊಳ್ಳಿ, ಮುಂದಿನ ದಶಕದ ಟೆಕ್ ದೈತ್ಯರು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ಗಳಲ್ಲ, ಅವರು ವೈಬ್ ಕೋಡರ್ಗಳು, ವೈಬ್ ಕೋಡಿಂಗ್ ಮಾಡುವಂಥ ಟೀನೇಜರ್ಸ್, ಬರೀ 13-14 ವರ್ಷದ ಮಕ್ಕಳು ಅಂತ ಹೇಳಿದ್ದಾರೆ. ಎಸ್ ಸ್ನೇಹಿತರೆ, ಅಲೆಕ್ಸಾಂಡರ್ ವಾಂಗ್ ಹೇಳ್ತಿರೋದಿದು. ಬರೀ ಸ್ಕೇಲ್ AI ಅಲ್ಲ, ಇವರು ಮೆಟಾದ ಚೀಫ್ AI ಆಫೀಸರ್. ಈಗ ಅದಕ್ಕೆ ಎಷ್ಟು ಗೊತ್ತಾ, ದುಡ್ಡೆಷ್ಟು ಹಾಕ್ತಿರೋದು ಗೊತ್ತಾ ಝಕರ್ಬರ್ಗ್ ಈ ಅಲೆಕ್ಸಾಂಡರ್ ವಾಂಗ್ಗೆ? $14.5 ಬಿಲಿಯನ್. $1 ಬಿಲಿಯನ್ ಅಂತ ಹೇಳಿದ್ರೆ 9,000 ಕೋಟಿ ರೂಪಾಯಿ. ಆ ಥರದ್ದು $14 ಬಿಲಿಯನ್. ಇಂಥ ಅಲೆಕ್ಸಾಂಡರ್ ವಾಂಗ್ಗೆ ಜಸ್ಟ್ 29 ಇಯರ್ಸ್, ಈಗ 29 ವರ್ಷ ಅಷ್ಟೇ. ಈಗ ಅಷ್ಟರಲ್ಲಿ ಇಂಥ ಸಾಧನೆ. ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು. ಹಾಗಿದ್ರೆ ಸ್ವಲ್ಪ ಯೋಚನೆ ಮಾಡಿ, ಇಷ್ಟು ದಿನ ಸಾಫ್ಟ್ವೇರ್ ಫೀಲ್ಡ್ ಹೇಗಿತ್ತು? ಅದೊಂದು ಕೋಟೆ ಇದ್ದ ಹಾಗೆ. ಒಳಗೆ ಹೋಗಬೇಕು ಅಂದರೆ ಕೋಡಿಂಗ್ ಅನ್ನೋ ಪಾಸ್ವರ್ಡ್ ಗೊತ್ತಿರಲೇಬೇಕಿತ್ತು. ಒಳ್ಳೆ ಕೋಡರ್ ಆಗಬೇಕು ಅಂದರೆ ಮ್ಯಾಥ್ಸ್ ಬರಬೇಕು, ಲಾಜಿಕ್ ಗೊತ್ತಿರಬೇಕು, ಸಾವಿರಾರು ಸಾಲುಗಳ ಕೋಡ್, ಸಿಂಟ್ಯಾಕ್ಸ್ ಬರಿಬೇಕು. ಬರೀ ಒಂದು ಸಣ್ಣ ಕೊಮಾ ಮಿಸ್ ಆದರೂ ಕೂಡ, ಅಥವಾ ಒಂದು ಬ್ರ್ಯಾಕೆಟ್ ಬಿಟ್ಟು ಹೋದರೂ ಕೂಡ ಇಡೀ ಪ್ರೋಗ್ರಾಮ್ ರನ್ ಆಗಲ್ಲ. ಆ ಎರರ್ ಹುಡ್ಕೋಕೆ ಇಡೀ ರಾತ್ರಿ ನಿದ್ದೆಗೆಡಬೇಕಾಗಿತ್ತು. ಆಗ ಗೇಮ್ ಫುಲ್ ಚೇಂಜ್ ಆಗಿದೆ. ಆ ಕೋಟೆಯ ಬಾಗಿಲು ಈಗ ಎಲ್ರಿಗೂ ಓಪನ್ ಆಗಿದೆ. ಈಗ ಮನುಷ್ಯರಿಗೂ ಮತ್ತು ಕಂಪ್ಯೂಟರ್ಗೂ ನಡುವೆ ಇದ್ದ ಗೋಡೆ ಬಿದ್ದು ಹೋಗಿದೆ. ಅಲ್ಲಿಗೆ ಎಂಟ್ರಿ ಕೊಟ್ಟಿರೋದೆ ವೈಬ್ ಕೋಡಿಂಗ್. ನೀವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ರೆ, ಕಂಪ್ಯೂಟರ್ ಸೈನ್ಸ್ ಇವಾಗ ಮಾಡ್ತಾ ಇದ್ರೆ, ವೈಬ್ ಕೋಡಿಂಗನ್ನು ನೀವು ಇವಾಗಲಿಂದಲೇ ರೂಢಿಸ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಸ್ಟೂಡೆಂಟ್ಸ್, ಪ್ರೊಫೆಷನಲ್ಸ್ ಕೂಡಲೇ ಇದನ್ನು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಆಲ್ರೆಡಿ ಇದರ ಮೇಲೆ ವರ್ಕ್ ಮಾಡೋಕೆ ಶುರು ಮಾಡಿ. ಎಲ್ಲ ತಜ್ಞರು ಕೂಡ ಇದೇ ನೆಕ್ಸ್ಟ್ ಫ್ಯೂಚರ್ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಏನಿದು ವೈಬ್ ಕೋಡಿಂಗ್? ಲೇಬರ್ ಕೆಲಸಕ್ಕೆ ಗುಡ್ ಬೈ. ಹೆಸರಲ್ಲೇ ಒಂಥರ ವೈಬ್ ಇದೆಯಲ್ವಾ, ಏನಿದು ಅಂತ ನೀವು ಕೇಳ್ಬೋದು. ಸಿಂಪಲ್ ಆಗಿ ಹಳ್ಳಿ ಭಾಷೆಯಲ್ಲಿ ಅರ್ಥ ಮಾಡಿಸ್ತೀವಿ ನೋಡಿ. ಈ ಹಿಂದೆ ಕೋಡಿಂಗ್ ಅಂದರೆ ಹೇಗಿತ್ತು? ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ ಹಾಗೆ ನೀವೇ ಇಟ್ಟಿಗೆ ತರಬೇಕು, ನೀವೇ ಸಿಮೆಂಟ್ ಕಲಿಸ್ಬೇಕು, ನೀವೇ ಪಾಯ ತೊಡಬೇಕು, ನೀವೇ ಗೋಡೆ ಕಟ್ಟಬೇಕು. ಎಲ್ಲಾದರೂ ಸ್ವಲ್ಪ ಇಟ್ಟಿಗೆ ಓರೆ ಆದರೆ ಇಡೀ ಬಿಲ್ಡಿಂಗ್ ವೀಕ್ ಆಗ್ತಿತ್ತು. ಇದನ್ನೇ ಟೆಕ್ನಿಕಲ್ ಭಾಷೆಯಲ್ಲಿ ಸಿಂಟ್ಯಾಕ್ಸ್ ಎರರ್ ಅಂತ ಕರಿತಾ ಇದ್ವಿ. ಬ್ರ್ಯಾಕೆಟ್ ಹಾಕಿಲ್ಲ, ಸೆಮಿಕೋಲನ್ ಹಾಕಿಲ್ಲ ಅಂತ ಕಂಪ್ಯೂಟರ್ ಬೈತಾ ಇತ್ತು. ಕಂಪ್ಯೂಟರ್ಗೆ ಅರ್ಥ ಆಗೋ ಭಾಷೆಯಲ್ಲಿ ನಾವು ಮಾತಾಡಬೇಕಾಗಿತ್ತು. ಆದರೆ ವೈಬ್ ಕೋಡಿಂಗ್ ಅಂದರೆ ಹಾಗಲ್ಲ. ಈಗ ನೀವು ಬಿಲ್ಡಿಂಗ್ ಕಟ್ಟೋ ಮೇಸ್ತ್ರಿ ಅಲ್ಲ, ನೀವಿಲ್ಲಿ ಆರ್ಕಿಟೆಕ್ಟ್ ಅಷ್ಟೇ. ಅಥವಾ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನೀವು ಹೋಟೆಲ್ಗೆ ಹೋಗಿ ಆರ್ಡರ್ ಮಾಡೋ ಕಸ್ಟಮರ್. ನೀವು ಕಿಚನ್ಗೆ ಹೋಗಿ ಅಡುಗೆ ಮಾಡಬೇಕಾಗಿಲ್ಲ. ವೇಟರ್ಗೆ ನನಗೆ ಮಸಾಲೆ ದೋಸೆ ಬೇಕು ಅಂದರೆ ರೋಸ್ಟ್ ಆಗಿರಬೇಕು, ತುಪ್ಪ ಜಾಸ್ತಿ ಇರಬೇಕು ಅಂತ ಹೇಳಿದ್ರೆ ಸಾಕು, ಆತ ರೆಡಿ ಮಾಡಿ ತಂದು ನಿಮ್ಮ ಟೇಬಲ್ ಮೇಲೆ ಇಡ್ತಾನೆ.
ಚೆನ್ನಾಗಿದೆಯಲ್ವಾ ಅಂತ ಹೇಳೋದು ಅಷ್ಟೇ ನಿಮ್ಮ ಕೆಲಸ. ವೈಬ್ ಕೋಡಿಂಗ್ ಕೂಡ ಎಕ್ಸಾಕ್ಟ್ಲಿ ಹೀಗೆ. ನೀವು ಕಂಪ್ಯೂಟರ್ಗೆ ಕೋಡ್ ಬರೆದು ಕೊಡಬೇಕಾಗಿಲ್ಲ, ಬದಲಿಗೆ ನನಗೆ ಇಂಥ ಒಂದು ಆ್ಯಪ್ ಬೇಕು, ಅದು ನೋಡೋಕೆ ಇಂಥ ಬಣ್ಣವನ್ನು ಹೊಂದಿರಬೇಕು, ಇಂಥ ಬಟನ್ ಒತ್ತಿದ್ರೆ ಇಂತಿಂಥ ಕೆಲಸ ಆಗಬೇಕು, ಇಂಥಲ್ಲಿ ಪೇಮೆಂಟ್ ಇರಬೇಕು, ಇಂಥಲ್ಲಿ ಆರ್ಡರ್ ಇರಬೇಕು, ಇಂಥಲ್ಲಿ ಕಾರ್ಟ್ ಇರಬೇಕು, ಇಂಥದ್ರಲ್ಲಿ ಕ್ಯಾಟಲಾಗ್ ಇರಬೇಕು. ಈ ರೀತಿ ನೀವು ಅದಕ್ಕೆ ಆರ್ಡರ್ ಕೊಟ್ಟರೆ ಸಾಕು, ನಿಮ್ಮದೇ ಭಾಷೆಯಲ್ಲಿ ನ್ಯಾಚುರಲ್ ಲ್ಯಾಂಗ್ವೇಜ್ನಲ್ಲಿ ಹೇಳಿದರೆ ಸಾಕು. ಆಗ ಆ AI ಕ್ಷಣಾರ್ಧದಲ್ಲಿ ಸಾವಿರಾರು ಸಾಲಿನ ಕೋಡ್ ಬರೋದು ನಿಮ್ಮ ಕಣ್ಣ ಮುಂದೆ ಇಡುತ್ತೆ. ಮನುಷ್ಯರು ಹಗಲು ರಾತ್ರಿ ಕಷ್ಟಪಟ್ಟು ಬರೆಯೋದನ್ನು ಇದು ಕಣ್ಣು ಮಿಟುಕಿಸೋದ್ರಲ್ಲಿ ಮಾಡಿ ಮುಗಿಸುತ್ತೆ. ಇಲ್ಲಿ ನೀವು ಹೇಗೆ ಮಾಡೋದು, ಹೌ ಅನ್ನೋದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕಾಗಿಲ್ಲ. ಏನು ಮಾಡಬೇಕು, ವಾಟ್ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅದ್ರ ಕಡೆಗೆ ಜಾಸ್ತಿ ಎಫಿಷಿಯೆಂಟಾಗಿ ಥಿಂಕ್ ಮಾಡಿದ್ರೆ ಸಾಕು. ಔಟ್ಪುಟ್ ಸರಿ ಇದೆಯಾ, ಸರಿಯಾಗಿದೆಯಾ, ವರ್ಕ್ ಆಗ್ತಿದೆಯಾ, ಇದನ್ನು ವೆರಿಫೈ ಮಾಡೋ ಟ್ಯಾಲೆಂಟ್ ನಿಮಗಿದ್ರೆ ಸಾಕು. ಇದನ್ನೇ ವೈಬ್ಸ್ ಚೆಕ್ ಮಾಡೋದು ಅಂತ ಹೇಳ್ತಾರೆ. ಅಂದರೆ ಮನುಷ್ಯಲ್ಲಿ ಲೇಬರ್ ಆಗಿ ಉಳಿದಿಲ್ಲ, ಮನುಷ್ಯ ಈಗ ಮ್ಯಾನೇಜರ್ ಆಗಿ ಪ್ರಮೋಷನ್ ಪಡ್ಕೊಂಡಿದ್ದಾನೆ ಸಾಫ್ಟ್ವೇರ್ ಡೆವಲಪಿಂಗ್ನಲ್ಲಿ. ಕೋಡಿಂಗ್ ಕಲಿಯೋದು ವೇಸ್ಟ್, ಟೆಕ್ ದೈತ್ಯರ ಎಚ್ಚರಿಕೆ. ಎಗೇನ್ ಇದು ನಮ್ಮ ಸ್ಟೇಟ್ಮೆಂಟ್ ಅಲ್ಲ, ಹಾಗೂ ಯಾವುದೋ ದಾರಿ ಹೋಕರ ಸ್ಟೇಟ್ಮೆಂಟ್ ಕೂಡ ಅಲ್ಲ, ರ್ಯಾಂಡಮ್ ಪೀಪಲ್ ಸ್ಟೇಟ್ಮೆಂಟ್ ಕೂಡ ಅಲ್ಲ. ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಯಾರ್ಯಾರು ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ. ಎನ್ವಿಡಿಯಾ ಕಂಪನಿ ಗೊತ್ತಲ್ಲ, ಜಗತ್ತಿನ ಮೋಸ್ಟ್ ವ್ಯಾಲ್ಯೂಯಬಲ್ ಕಂಪನಿಗಳಲ್ಲಿ ಒಂದು. ಅದರ CEO ಗೊತ್ತೇ ಇರಬೇಕಲ್ಲ, ಜೆನ್ಸನ್ ಹುವಾಂಗ್. ಅವರ ಸ್ಟೇಟ್ಮೆಂಟ್ ನೋಡಿ, ಮಕ್ಕಳೇ ಕೋಡಿಂಗ್ ಕಲಿಯೋದನ್ನು ನಿಲ್ಲಿಸಿ, ಬಯಾಲಜಿ ಕಲೀರಿ, ಅಗ್ರಿಕಲ್ಚರ್ ಕಲೀರಿ, ಕೋಡಿಂಗ್ ಮಾಡೋಕೆ AI ಇದೆ ಅಂತ. ಆಗ ಜನ ಇವರಿಗೆ ಹುಚ್ಚು ಹಿಡಿದಿದೆ ಅಂತ ಅಂದ್ಕೊಂಡಿದ್ರು, ಆದರೆ ಇವತ್ತು ಅದು ನಿಜ ಆಗ್ತಾ ಇದೆ. ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ಆಂಡ್ರೆ ಕಾರ್ಪತಿ. ಟೆಕ್ ಜಗತ್ತಿಗೆ ಒಂಥರ ದೇವರು ಅಂತಲೇ ಕರಿಬೋದು ಇವ್ರನ್ನ. ಟೆಸ್ಲಾ ಕಾರುಗಳ ಆಟೋಪೈಲಟ್ ಟೀಮ್ಗೆ ಡೈರೆಕ್ಟರ್ ಆಗಿದ್ದವರು. ಓಪನ್ AI ಅಂದರೆ ChatGPT ಕಟ್ಟಿದವರಲ್ಲಿ ಇವು ದೊಡ್ಡ ಪಾತ್ರ ಇದೆ. ಇಂಥ ಲೆಜೆಂಡರಿ ಕೋಡರ್ ಇತ್ತೀಚೆಗೆ ಏನು ಹೇಳಿದ್ದಾರೆ ಗೊತ್ತಾ, ಅವರೇ ಕೋಡರ್ ಆಗಿದ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ನಾನು ಕೋಡ್ ಬರೆಯೋದನ್ನು ಬಿಟ್ಟುಬಿಟ್ಟಿದ್ದೀನಿ, ನಾನು ಬರೀ ಟ್ಯಾಬ್ ಬಟನ್ ಒತ್ತೋದ್ರಲ್ಲೇ ಕಾಲ ಕಳೀತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅಂದರೆ ಅರ್ಧಕ್ಕರ್ಧ ಕೋಡ್ ಅವರ ತಲೆಯಲ್ಲಿ ಬರೋಕ್ಕೂ ಮುಂಚೆನೇ ಅವರ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ AI ಇದನ್ನು ಅವರಿಗೆ ಮಾಡಿಕೊಟ್ಟಿರುತ್ತೆ. ಅದಕ್ಕೆ ಅವರು ಓಕೆ, ಅಪ್ರೂವ್ಡ್ ಅಥವಾ ನಾಟ್ ಓಕೆ ಚೇಂಜಸ್ ಅದನ್ನು ಹೇಳಿಕೊಂಡು ಟ್ಯಾಬ್ ಓದ್ಕೊಂಡು ಹೋಗ್ತಾರೆ. ಜಗತ್ತಿನ ಬೆಸ್ಟ್ ಕೋಡರ್ ಈ ರೀತಿ ಹೇಳ್ತಿರ್ಬೇಕಾದ್ರೆ ಯೋಚನೆ ಮಾಡಿ ಎಂಥ ಕ್ರಾಂತಿ ಬರ್ತಾ ಇದೆ ಅಂತ ಹೇಳಿ. ಯಾವುದೇ ಭಾಷೆಯ ಹಂಗಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ, ಇಷ್ಟು ದಿನ ಟೆಕ್ನಾಲಜಿ ಅಂದರೆ ಇಂಗ್ಲೀಷ್ ಬರೋರು ಮಾತ್ರ ಮಾಡೋಕ್ಕೆ ಸಾಧ್ಯ ಅನ್ನೋ ಹಾಗಿತ್ತು. ಹಳ್ಳಿ ಮಕ್ಕಳಿಗೆ, ಕನ್ನಡ ಮೀಡಿಯಂ ಮಕ್ಕಳಿಗೆ ಕೋಡಿಂಗ್ ಅಂದರೆ ಕಬ್ಬಿಣದ ಕಡಲೆ ಆಗ್ತಾ ಇತ್ತು. ಆದರೆ ವೈಬ್ ಕೋಡಿಂಗ್ ಭಾಷೆಯ ಹಂಗನ್ನು ಕತ್ತರಿಸಿ ಬಿಸಾಕ್ಬಿಟ್ಟಿದೆ. ಈಗ ನೀವು ನಿಮ್ಮ ಮಾತೃಭಾಷೆಯಲ್ಲೇ ಲಾಜಿಕ್ ಮಾಡ್ಬೋದು, ಯೋಚನೆ ಮಾಡ್ಬೋದು. AI ಟೂಲ್ಸ್ ಬಂದಿವೆ, ನೀವು ಕನ್ನಡದಲ್ಲೇ ಟೈಪ್ ಮಾಡಿದ್ರೂ ಕೂಡ ಅದು ಕೋಡ್ ಬರ್ಕೊಡುತ್ತೆ. ಅಂದರೆ ಭಾಷೆ ಮುಖ್ಯ ಅಲ್ಲ, ನಿಮ್ಮ ತಲೆಯಲ್ಲಿರುವ ಐಡಿಯಾ ಇಸ್ ಇಂಪಾರ್ಟೆಂಟ್. ಮಕ್ಕಳು ಕೂಡ ಒಂದು ಲ್ಯಾಪ್ಟಾಪ್ ಇದ್ದರೆ, ಯೋಚನೆ ಮಾಡಬಲ್ಲ ಶಕ್ತಿ ಇದ್ದರೆ, ಡಿಗ್ರಿ ಕೋರ್ಸನ್ನು ಕಾಯೋ ಪ್ರಸಂಗನೇ ಇಲ್ಲ, ಚಿಕ್ಕ ವಯಸ್ಸಲ್ಲೇ ದುಡಿಯೋಕೆ ಶುರು ಮಾಡಿಬಿಡ್ಬೋದು. ಅದು ಪಾಕೆಟ್ ಮನಿ ಅಲ್ಲ ಸ್ವಾಮಿ, ಲಕ್ಷ ದುಡಿಬೋದು. ಇದನ್ನೇ ಈಗ ಅಲೆಕ್ಸಾಂಡರ್ ವಾಂಗ್ ಹೇಳ್ತಿರೋದು. ಸ್ನೇಹಿತರಲ್ಲೂ ಮುಖ್ಯವಾಗಿರೋ ವಿಚಾರ, ಚಿಕ್ಕ ವಯಸ್ಸಲ್ಲಿ ದುಡಿಯೋದು ಎಷ್ಟು ಮುಖ್ಯನೋ ಆ ದುಡಿಮೆಯನ್ನು, ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಯಾಕಂದರೆ ಲೈಫ್ ಅನ್ಪ್ರಿಡಿಕ್ಟಬಲ್. ಒಂದು ಸಣ್ಣ ಮೆಡಿಕಲ್ ಎಮರ್ಜೆನ್ಸಿ ಬಂದರೂ ಕೂಡ ಸಾಕು, ಇಡೀ ಜೀವನದ ಸೇವಿಂಗ್ಸ್ ಆಸ್ಪತ್ರೆ ಪಾಲಾಗುತ್ತೆ. ಅದಕ್ಕೆ ತಿಂಗಳಿಗೆ ಜಸ್ಟ್ 500-600 ರೂಪಾಯಿ ಕಟ್ಟಿ 10-15 ಲಕ್ಷ ರೂಪಾಯಿನ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಆಸ್ಪತ್ರೆ ಖರ್ಚಿನ ಟೆನ್ಷನ್ ಇರೋದಿಲ್ಲ. ಇವಾಗಂತೂ ಕೆಲ ಹೆಲ್ತ್ ಇನ್ಶೂರೆನ್ಸ್ಗಳು 800-1000 ರೂಪಾಯಿ ಕಟ್ಟಿದ್ರೆ ತಿಂಗಳಿಗೆ 1 ಕೋಟಿ ರೂಪಾಯಿ ತನಕ ಕವರೇಜ್ ಕೊಡೋ ಪ್ಲಾನ್ಗಳು ಕೂಡ ಬಂದಿದ್ದಾವೆ. ಚೆಕ್ ಮಾಡಿ ನೀವು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ ನಾವು. ಹಾಗೆ ಸ್ನೇಹಿತರೆ, ಮನೆಗೆ ಆಧಾರವಾಗಿರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ, ದುಡಿತಾ ಇರೋ ವ್ಯಕ್ತಿ ಇಲ್ಲ ಅಂತ ಆದರೆ ಕಳ್ಕೊಂಡ್ರೆ ಅವ್ರನ್ನ, ಕುಟುಂಬ ಬೀದಿಗೆ ಬರಬಾರ್ದು ಅಂದರೆ ಟರ್ಮ್ ಇನ್ಶೂರೆನ್ಸ್ ಕೂಡ ವೆರಿ ಇಂಪಾರ್ಟೆಂಟ್. ಜಸ್ಟ್ ತಿಂಗಳಿಗೆ 450 ರೂಪಾಯಿಂದ ಶುರುವಾಗುತ್ತೆ 1 ಕೋಟಿ ರೂಪಾಯಿ ತನಕದ ಕವರೇಜ್ಗೆ. ಸೊ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿ 2ರ ಲಿಂಕನ್ನು ಕೂಡ ನಾವು ಕೊಟ್ಟಿರ್ತೀವಿ. ಈಗ GST 0 ಆಗಿದೆ, ಆನ್ಲೈನ್ ಡಿಸ್ಕೌಂಟ್ ಕೂಡ ಇದೆ. ಎಷ್ಟು ಅಂತ ಅಲ್ಲೇ ಮೆನ್ಷನ್ ಮಾಡಿದ್ದೀವಿ ನೋಡಿ. ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋಬೋದು ನಿಮ್ಮ ಫ್ಯಾಮಿಲಿಗೆ, ಮತ್ತು ನಿಮಗೆ ಟರ್ಮ್ ಇನ್ಶೂರೆನ್ಸ್ ಕೂಡ ಮಾಡಿಸ್ಕೋಬೋದು. ಆಸಕ್ತರು ಚೆಕ್ ಮಾಡಿ ಬನ್ನಿ. ಈಗ ಕಂಟಿನ್ಯೂ ಮಾಡೋಣ. ಮ್ಯಾಜಿಕ್ ಸ್ಟಿಕ್ ಕರ್ಸರ್, ಇದು ಇಂಜಿನಿಯರ್ಗಳ ಹೊಸ ದೇವರು. ಸರ್, ಇದೆಲ್ಲ ಹೇಗೆ ನಡೀತಾ ಇದೆ, ಯಾವ ಸಾಫ್ಟ್ವೇರ್ ಇದು ಅನ್ನೋ ಕುತೂಹಲ ನಿಮಗಿದೆ. ಅದಕ್ಕೆ ಉತ್ತರ ಇಲ್ಲಿದೆ. ಈ ಕ್ರಾಂತಿಯ ನಾಯಕನ ಹೆಸರು ಕರ್ಸರ್. ಇದು ಈಗ ಜಗತ್ತಿನ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳ ಹೊಸ ಫೇವ್ರೆಟ್ ಟೂಲ್. ಇಷ್ಟು ದಿನ VS ಕೋಡ್ ಅನ್ನೋ ಎಡಿಟರ್ ಅಂದರೆ ಇಂಜಿನಿಯರ್ಸ್ಗೆ ಪ್ರಾಣ. ಆದರೆ ಈಗ ರಾತ್ರಿ ಎಲ್ಲರೂ ಕರ್ಸರ್ ಕಡೆಗೆ
ಮುಖ ಮಾಡಿದ್ದಾರೆ. ಯಾಕಂದ್ರೆ ಕರ್ಸರ್ನಲ್ಲಿ ನೀವು ಕೋಡ್ ಟೈಪ್ ಮಾಡಬೇಕಾಗಿಲ್ಲ. ಜಸ್ಟ್ ಕಂಟ್ರೋಲ್ ಕೆ ಒತ್ತಿ ಒಂದು ಚಿಕ್ಕ ಬಾಕ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಚಾಟ್ ಮಾಡಿದ್ರೆ ಸಾಕು. ಉದಾಹರಣೆಗೆ ನನಗೊಂದು ವೆಬ್ಸೈಟ್ ಬೇಕು, ಅದರಲ್ಲಿ ನಮ್ಮ ಮಸ್ತ್ ಮಗ ವಿಡಿಯೋಸ್ ಲಿಸ್ಟ್ ಆಗಿ ಬರಬೇಕು, ಬ್ಯಾಕ್ ಗ್ರೌಂಡ್ ಕಪ್ಪು ಕಲರ್ ಇರಲಿ, ಇಷ್ಟು ಟೈಪ್ ಮಾಡಿದ್ರೆ ಸಾಕು. ಆ AI ತಾನೇ ಫೈಲ್ ಕ್ರಿಯೇಟ್ ಮಾಡುತ್ತೆ, ತಾನೇ ಕೋಡ್ ಬರೆಯುತ್ತೆ, ತಾನೇ ರನ್ ಮಾಡುತ್ತೆ. ಎರರ್ ಬಂದ್ರೆ ಅದಕ್ಕೂ ಕಂಟ್ರೋಲ್ ಕೆ ಒತ್ತಿ ಫಿಕ್ಸ್ ಮಾಡು ಅಂತ ಹೇಳಿದ್ರೆ ಸಾಕು, ಅದೇ ತಪ್ಪು ಹುಡುಗಿ ಫಿಕ್ಸ್ ಮಾಡುತ್ತೆ. ಯಾವ ಲೆವೆಲ್ಗೆ ಅಡ್ವಾನ್ಸ್ ಇದೆ ಅಂದ್ರೆ ಇದು ನಿಮ್ಮ ಮನಸ್ಸನ್ನೇ ರೀಡ್ ಮಾಡುತ್ತೆ ಅನ್ನೋ ರೇಂಜ್ಗೆ ಫಾಸ್ಟ್ ಆಗಿದೆ. ಇದರಿಂದ ಮೊದಲು ಒಂದು ಕೆಲಸ ಮಾಡೋಕೆ 10 ಗಂಟೆ ಬೇಕಿತ್ತು ಅಂದ್ರೆ ಆ 10 ಗಂಟೆ ಕೆಲಸ ಈಗ 10 ನಿಮಿಷಗಳಲ್ಲಿ ಆಗ್ತಾ ಇದೆ. ವೀಕೆಂಡ್ ಸ್ಟಾರ್ಟ್ಅಪ್ಸ್, ಶನಿವಾರ ಐಡಿಯಾ, ಭಾನುವಾರ ಬಿಸ್ನೆಸ್. ಈ ವೈಬ್ ಕೋಡಿಂಗ್ ನಿಂದ ಆಗಿರೋ ದೊಡ್ಡ ಬದಲಾವಣೆ ಏನು ಗೊತ್ತಾ? ಅದೇ ಸ್ಪೀಡ್. ಬೆಂಗಳೂರಿನ HSR ಲೇಔಟ್ ಅಥವಾ ಕೋರಮಂಗಲದ ಕೆಫೆಗಳಲ್ಲಿ ಈಗ ಒಂದು ಹೊಸ ಕಲ್ಚರ್ ಶುರುವಾಗಿದೆ. ಅದೇ ವೀಕೆಂಡ್ ಸ್ಟಾರ್ಟ್ಅಪ್ಸ್. ಹಿಂದೆ ಒಂದು ಆ್ಯಪ್ ರೆಡಿ ಮಾಡಬೇಕು ಅಂದರೆ ಪ್ರೊಸೀಜರ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಮೊದಲು ಫೌಂಡರ್ ಹುಡುಕಬೇಕು, ಟೆಕ್ನಿಕಲ್ ನಾಲೆಜ್ ಇರೋ ಡೆವಲಪರ್ ಬೇಕು, ಡಿಸೈನರ್ ಬೇಕು, ಟೆಸ್ಟರ್ ಬೇಕು, ಫ್ರಂಟ್ ಎಂಡು, ಬ್ಯಾಕ್ ಎಂಡು, ಫಂಡಿಂಗು, ಸಂಬಳ, ಇನ್ವೆಸ್ಟರ್ಸ್ ಇದೆಲ್ಲ ಹೊಂದಿಸುವಷ್ಟರಲ್ಲಿ ಐಡಿಯಾ ಚಿತ್ರಣ ಆಗಿರ್ತಿತ್ತು. ತಿಂಗಳುಗಟ್ಟಲೆ ಕೋಡಿಂಗ್ ಮಾಡಬೇಕು. ಇದನ್ನು MVP ಅಂತ ಇದ್ವಿ. ಆದರೆ ಈಗ ಸೀನ್ ಬೇರೆ. ಶನಿವಾರ ಬೆಳಗ್ಗೆ ಒಬ್ಬ ಕಾಲೇಜ್ ಸ್ಟೂಡೆಂಟ್ಗೆ ಒಂದು ಐಡಿಯಾ ಬರುತ್ತೆ, ಜನರಿಗೆ ತರಕಾರಿ ಮನೆಗೆ ತಲುಪಿಸೋ ಒಂದು ಆ್ಯಪ್ ಮಾಡೋಣ ಅಂತ. ಆತ ಯಾರ ಮೇಲೂ ಡಿಪೆಂಡ್ ಆಗಲ್ಲ. ತನ್ನ ಲ್ಯಾಪ್ಟಾಪ್ ತೆಕ್ಕೊಂಡು ಕರ್ಸರ್ ಓಪನ್ ಮಾಡಿಕೊಂಡು ತನ್ನ ಐಡಿಯಾನ AIಗೆ ಹೇಳಿಬಿಡ್ತಾನೆ. AI ಕೋಡ್ ಬರೆಯುತ್ತೆ, ಡಿಸೈನ್ ಮಾಡುತ್ತೆ. ಶನಿವಾರ ರಾತ್ರಿ ಅಷ್ಟೊತ್ತಿಗೆ ಆ್ಯಪ್ ರೆಡಿ. ಭಾನುವಾರ ಟೆಸ್ಟಿಂಗ್, ಸೋಮವಾರ ಬೆಳಗ್ಗೆ ಪ್ಲೇ ಸ್ಟೋರ್ನಲ್ಲಿ ಆ್ಯಪ್ ಲೈವ್, 48 ಗಂಟೆಗಳಲ್ಲಿ ಬಿಸ್ನೆಸ್ ರೆಡಿ. ಹಣ ಹೂಡಿಕೆ ಮಾಡೋ ಅವಶ್ಯಕತೆ ಇಲ್ಲ, ಟೀಮ್ ಕಟ್ಟೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಐಡಿಯಾ ಇದ್ರೆ ಸಾಕು, ನೀವು ರಾಜ. ನಿಜ, ಸರ್ವರ್ ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಬೇಕು. ಆ್ಯಪ್ ಮಾಡಿದ್ಕೊಳ್ಳೆ ಆಗೋದಿಲ್ಲ, ಸರ್ವರ್ ಎಲ್ಲ ಬೇಕಾಗುತ್ತೆ, ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಆದರೆ ಮೊದಲಿಗೆ ಕಂಪೇರ್ ಮಾಡಿದ್ರೆ ಇದು ಪೀನಟ್ಸ್, ಶೇಂಗಾ ಬೀಜಕ್ಕೆ ಸಮ. 1 ಪರ್ಸನ್ ಯೂನಿಕಾರ್ನ್, ಒಬ್ಬನೇ ಆರ್ಮಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಹುಡ್ಕೊಳ್ತಾ ಇದೆ. ಅದೇ 1 ಪರ್ಸನ್ ಯೂನಿಕಾರ್ನ್. ಬಿಸ್ನೆಸ್ ಭಾಷೆಯಲ್ಲಿ ಯೂನಿಕಾರ್ನ್ ಅಂದ್ರೆ $1 ಬಿಲಿಯನ್ ಬೆಲೆ ಬಾಳೋ ಕಂಪನಿ. ಉದಾಹರಣೆಗೆ ನಮ್ಮ ಸ್ವಿಗ್ಗಿ, ಬ್ಲಿಂಕಿಟ್, ಝೀರೋದ ಯೂನಿಕಾರ್ನ್ ಕಂಪನಿಗಳು. ಸಾಮಾನ್ಯವಾಗಿ ಇಂಥ ಕಂಪನಿ ಕಟ್ಟೋಕೆ ಸಾವಿರಾರು ಉದ್ಯೋಗಿಗಳು ಬೇಕು. ಆದರೆ ಓಪನ್ AIನ ಬಾಸ್ ಸ್ಯಾಮ್ ಆಲ್ಟ್ಮನ್ ಒಂದು ಮಾತನ್ನ ಹೇಳಿದ್ದಾರೆ, ಅತಿ ಶೀಘ್ರದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಇರೋ ಕಂಪನಿ ಕೂಡ ಯೂನಿಕಾರ್ನ್ ಆಗುತ್ತೆ ಅಂತ. ಕೇಳೋಕೆ ಶಾಕಿಂಗ್ ಅಲ್ವಾ? 8,000 ಕೋಟಿ ರೂಪಾಯಿನ ಕಂಪನಿಯಲ್ಲಿ ಕೆಲಸ ಮಾಡೋರು ಒಬ್ರೇನಾ ಅಂತ. ಎಸ್, ಸಾಧ್ಯ ಇದೆ 8,900 ಕೋಟಿಯ ಕಂಪನಿಯನ್ನು ಕಟ್ಟಕ್ಕೆ. ಯಾಕಂದರೆ ಒಬ್ಬ ವ್ಯಕ್ತಿ ಹತ್ರ 1000 ಇಂಜಿನಿಯರ್ಗಳ ಕೆಲಸ ಮಾಡೋ AI ಟೂಲ್ ಇರುತ್ತೆ. ಮಾರ್ಕೆಟಿಂಗ್ಗೆ AI, ಕೋಡಿಂಗ್ಗೆ AI, ಡಿಸೈನ್ಗೆ AI, ಅಕೌಂಟ್ಸ್ಗೆ AI. ಆ ವ್ಯಕ್ತಿ ಕೇವಲ ಒಬ್ಬ ಬ್ರೈನ್ ಆಗಿರ್ತಾನೆ. ಬಾಕಿ ಕೆಲಸಗಳನ್ನೆಲ್ಲ ಬಾಟ್ಗಳು ಮಾಡ್ತವೆ. ಇದೇ ವೈಬ್ ಕೋಡಿಂಗ್ನ ತಾಕತ್ತು. ಹಾಗಾದರೆ ಎಂಜಿನಿಯರಿಂಗ್ ಓದೋದು ವೇಸ್ಟಾ? ಶಾರ್ಟ್ ಆನ್ಸರ್ ಇಲ್ಲ, ಸತ್ತಿಲ್ಲ. ಇಂಜಿನಿಯರಿಂಗ್ ಡಿಗ್ರಿಗೆ ತುಂಬ ವ್ಯಾಲ್ಯೂ ಇದೆ, ಆದರೆ ಅದರ ಸ್ವರೂಪ ಬದಲಾಗಿದೆ. ಅದಕ್ಕೆ ನಾನು ಆರಂಭದಲ್ಲೇ ಹೇಳಿದ್ದು ಸ್ನೇಹಿತರೆ, ಇಂಜಿನಿಯರಿಂಗ್ ಕಲಿತಿರೋರು, ಇವಾಗ ಮಾಡಿರೋರು ವೈಬ್ ಕೋಡಿಂಗನ್ನು ಪಳಗಿಸ್ಕೊಳ್ಳೋಕೆ ಕಲ್ತ್ರೆ ಅವ್ರು ಈಗಿರೋ ಕೆಲಸದಲ್ಲೇ ಸಿಕ್ಕಾಪಟ್ಟೆ ವ್ಯಾಲ್ಯೂಯಬಲ್ ಆಗ್ತಾರೆ ಅವ್ರ ಕಂಪ್ನಿಗಳಿಗೆ. ನೀವು ಎಚ್ಚರಿಕೆಯಿಂದ ಎಮೋಷ್ನಲ್ ಆಗದೆ ಲಾಜಿಕಲಿ ಅರ್ಥ ಮಾಡ್ಕೋಬೇಕು ಅಷ್ಟೇ. ಕೋಡಿಂಗ್ ಸತ್ತಿಲ್ಲ, ಸ್ವರೂಪ ಬದಲಾಗಿದೆ ಅಷ್ಟೇ. AI ಎಷ್ಟೇ ಮುಂದುವರೆದ್ರೂ ಕೂಡ ಅದಕ್ಕೆ ಸ್ವಂತ ಬುದ್ಧಿಯನ್ನು ತಾನೇ ನಿರ್ಧಾರ ಮಾಡಿಕೊಳ್ಳೋ, ತನಗೆ ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಳ್ಳೋ ಶಕ್ತಿ ಸದ್ಯಕ್ಕೆ ಬಂದಿಲ್ಲ. ಲ್ಯಾಪ್ಟಾಪ್ ಬಟನನ್ನು AI ತನಗೆ ತಾನೇ ಆನ್ ಮಾಡ್ಕೊಳ್ಳೋಕೆ ಇನ್ನೂ ಆಗಿಲ್ಲ. AI ತನಗೆ ಬೇಕಾದ ಹಾಗೆ ಆರ್ಡರ್ ಕೊಡ್ತಾ ಇದ್ದೀನಿ, ರೋಬೋಗಳೆಲ್ಲ ಬನ್ನಿ ಅಸೆಂಬಲ್ ಆಗಿ ದಾಳಿ ಮಾಡಿ ಎಲ್ಲ ಫ್ಯಾಕ್ಟ್ರಿಗಳನ್ನು ಸೀಸ್ ಮಾಡಿ ಮನುಷ್ಯರನ್ನ ನಾಶ ಮಾಡೋಣ. ಆ ಲೆವೆಲ್ನ ಸೂಪರ್ ಇಂಟೆಲಿಜೆನ್ಸ್ ಅವುಗಳಿಗಿನ್ನೂ ಬಂದಿಲ್ಲ. ಮುಂದೆ ಬರುತ್ತಾ ಇಲ್ವೋ ಅದಕ್ಕೆ ಮನುಷ್ಯರು ಬಿಡೋದಿಲ್ಲ. ಶಕ್ತಿಶಾಲಿಗಳೆಲ್ಲ ಬದುಕುಳ್ಬೋದಾಗಿತ್ತು ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಹುಲಿ ಸಿಂಹಗಳೆಲ್ಲ ಮನುಷ್ಯರನ್ನ ತಿಂದುಬಿಡಬೇಕಾಗಿತ್ತು. ಮನುಷ್ಯ ಬಿಟ್ಟಿಲ್ಲ. ಸೊ AIಗಳನ್ನು ಕೂಡ ಮನುಷ್ಯ ಕಂಟ್ರೋಲ್ ಇಟ್ಕೊಂಡಿರ್ತಾನೆ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್. ನಿಮ್ಮಲ್ಲಿ ತಜ್ಞರಿದ್ರೆ ನೀವು ಹೇಳಿ. ಸೊ ಸದ್ಯಕ್ಕೆ ಅನಿಸ್ತಿರೋದು ಏನು ಅಂದರೆ AIಗಳು ಮನುಷ್ಯನನ್ನು ಮೀರಿ ಹೋಗೋಕ್ಕೆ ಮನುಷ್ಯನೇ ಬಿಡೋದಿಲ್ಲ ಅಂತ. ಆ ಹಂತ ಏನಾದರೂ ಬಂದರೆ ಸೊ ಲ್ಯಾಪ್ಟಾಪ್ ಬಟನ್ ಆನ್ ಮಾಡಬೇಕು, ಲಿಡ್ ಓಪನ್ ಮಾಡಬೇಕು, ಐಡಿಯಾ ಕೊಟ್ಟು ಕೆಲಸ ಮಾಡಿಸ್ಬೇಕು ಮನುಷ್ಯರು. ಅದಕ್ಕೆ ನಾವು ಬೇಕು, ಹ್ಯೂಮನ್ಸ್ ಬೇಕು. ಅದರಲ್ಲಿ ಜನರಲ್ ಹ್ಯೂಮನ್ಸ್ಗಿಂತ ಸಾಫ್ಟ್ವೇರ್ ಇಂಜಿನಿಯರ್ಸ್, ಆ ಕ್ಷೇತ್ರದ ಪರಿಣಿತರು, ಅದ್ರ ಬಗ್ಗೆ ಐಡಿಯಾ ಇರೋರು, ಥಾಟ್ ಪ್ರೊಸೆಸ್ ಗೊತ್ತಿರೋರು ಇನ್ನೂ ಎಫೆಕ್ಟಿವ್ ಆಗಿ ಅದನ್ನು ಮಾಡಬಲ್ಲರು. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, AI ಕೂಡ ಮಿಸ್ಟೇಕ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ತಪ್ಪು ಕಮಾಂಡ್ ಕೊಟ್ಟರೆ ಕಾನ್ಫಿಡೆಂಟ್ ಆಗಿ ತಪ್ಪು ಕೋಡ್ ಬರೆದು ಕೊಡುತ್ತೆ. ಅದನ್ನು ಟೆಕ್ ಭಾಷೆಯಲ್ಲಿ ಹ್ಯಾಲುಸಿನೇಷನ್ ಅಂತಾರೆ. ಆದರೆ ಒಬ್ಬ ಎಕ್ಸ್ಪರ್ಟ್ಗೆ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ಗೆ ಅದನ್ನು ಸರಿಯಾದ ರೀತಿಯಲ್ಲಿ ಪಳಗಿಸೋದನ್ನು ಕಲ್ತ್ಕೊಂಡ್ರೆ ಆತ ಜಗತ್ತನ್ನೇ ಬದಲಾಯಿಸ್ಬೋದು. ಅದು ಕೊಟ್ಟಿರೋ ಕೋಡ್ ಸರಿ ಇದೆಯಾ, ಡೇಟಾ ಲೀಕ್ ಆಗುತ್ತಾ, ಹ್ಯಾಕ್ ಮಾಡಬಹುದಾ, ಇದನ್ನು ಚೆಕ್ ಮಾಡೋಕ್ಕೆ, ವೆರಿಫೈ ಮಾಡಿ ಕನ್ಫರ್ಮ್ ಮಾಡೋಕ್ಕೆ ಹ್ಯೂಮನ್ ಅಥಾರಿಟಿ ಬೇಕು. ಅದಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೇಕು. ನಿಜ, ನಾಲೆಜ್ ಇರೋ ಬೇರೆ ಮಕ್ಕಳು ಕೂಡ ಇದನ್ನು ಮಾಡ್ಬೋದು.
ಆದರೆ ಎಡ್ಜ್ ಅಡ್ವಾಂಟೇಜ್ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಿರುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದನ್ನು ಕಲ್ತ್ಕೊಂಡು ಈ ಥರ ಥಾಟ್ ಪ್ರೊಸೆಸ್ಗೆ ಬಂದರೆ ಮಾತ್ರ ಸರ್ವೈವ್ ಆಗೋಕ್ಕೂ ಕೂಡ ಫ್ಯೂಚರ್ನಲ್ಲಿ ಸಾಧ್ಯ ಆಗುತ್ತೆ. ಎಸ್, ಈ ರೀತಿಯ ಟೂಲ್ಗಳನ್ನು ಪಳಗಿಸಿಕೊಳ್ಳೋದು ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಮತ್ತು ಜಗತ್ತಿನ ಎಲ್ಲ ಫೀಲ್ಡ್ಗಳಿಗೆ ಅನಿವಾರ್ಯ, ಕಾಲದ ಅನಿವಾರ್ಯ. ಅದು ನಿಮ್ಮನ್ನು ಸೂಪರ್ ಎಫಿಷಿಯೆಂಟ್ ಮಾಡುತ್ತೆ, ನಿಮ್ಮನ್ನು ಗ್ರೇಟ್ ಮಾಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಉಳಿದವರು ಅದನ್ನು ಯಾರು ಮಾಡ್ತಾರೋ ಗ್ರೇಟ್ ಆಗ್ತಾರೆ, ಮಾಡದೇ ಇರೋರು ಹಿಂದೆ ಬೀಳ್ತಾರೆ. ಜೊತೆಗೆ ಇನ್ನೊಂದು ವಿಚಾರ ಸ್ನೇಹಿತರೆ, ಸದ್ಯಕ್ಕೆ ಪುಟ್ಟ ಆ್ಯಪ್ ಮಾಡೋಕ್ಕೆ ಇಂಥ ಕೆಲಸಗಳಿಗೆ ಈ ವೈಬ್ ಕೋಡಿಂಗ್ ಸಾಕಾಗ್ಬೋದು. ಆದರೆ ಇಸ್ರೋ ರಾಕೆಟ್ ಹಾರಿಸೋಕೆ, ಬ್ಯಾಂಕ್ ಸರ್ವರ್ ಮೇಂಟೈನ್ ಮಾಡೋಕ್ಕೆ, ಆಸ್ಪತ್ರೆಯಲ್ಲಿ ರೊಬೋಟಿಕ್ ಸರ್ಜರಿ ಮಾಡೋಕ್ಕೆ ಅಲ್ಲಿ ವೈಬ್ ಕೋಡಿಂಗ್ ಮಾಡಿಕೊಂಡು ನಂಬ್ಕೊಂಡ್ಕೊರಕ್ಕಾಗತ್ತಾ? ರಿಸ್ಕ್ ತೊಗೊಳಕ್ಕಾಗಲ್ಲ. ವೈಬ್ ಕೋಡಿಂಗ್ ಮೂಲಕವೇ ಹೆಲ್ಪ್ ತೊಗೊಂಡು ಇನ್ನಷ್ಟು ಎಫಿಷಿಯೆಂಟಾಗಿ ಮಾಡಿದ್ರು ಕೂಡ ಫೈನಲ್ ಅಥಾರಿಟಿ ಹ್ಯೂಮನ್ಸೇ ಓಕೆ ಇದನ್ನು ನಾವು ಲೈವ್ ಮಾಡ್ಬೋದು ಅನ್ನೋ ಡಿಸಿಷನ್ ತೊಗೋಬೇಕು. ಆಳವಾದ ಜ್ಞಾನ ಇರೋ ಇಂಜಿನಿಯರಿಂಗ್ ಬೇಕೇ ಬೇಕು ಅಲ್ಲಿಗೆ. ಆದರೆ ಕಟು ಸತ್ಯವನ್ನು ಕೂಡ ಹೇಳ್ತೀವಿ ಕೇಳಿ, ಕೇವಲ ಬುಕ್ಕಲ್ಲಿರೋದನ್ನು ಉರು ಹೊಡೆದು ಎಕ್ಸಾಮ್ ಬರೆದು ಸರ್ಟಿಫಿಕೇಟ್ ಹಿಡ್ಕೊಂಬಂದಿದ್ದೀನಿ, ನನಗೇನು ಗೊತ್ತಿಲ್ಲ, ನಾನು ಈಗ ಆ ಸ್ಪೈಡರ್ ಈ ಸ್ಪೈಡರ್ ಮಾಡಬೇಕು ಅಂತ ಓಡಾಡೋ ಜೂನಿಯರ್ ಡೆವಲಪರ್ಗಳಿಗೆ ನಾಲೆಜ್ ಇಲ್ಲ ಅಂದರೆ, ರಿಯಲ್ ಸ್ಕಿಲ್ನೊಂದಿಗೆ ಬಂದಿಲ್ಲ ಅಂದರೆ, ಈ ಡೀಪ್ ಥಾಟ್ ಪ್ರೋಸೆಸ್ ಅವರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ವೈಬ್ ಕೋಡಿಂಗ್ನ ಗಂಧ ಗಾಳಿನೂ ಗೊತ್ತಿಲ್ಲ ಅಂತ ಹೇಳಿದ್ರೆ, ಓವರ್ ಆಲ್ ಒಂದು ಆ್ಯಪ್, ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂದರೆ ಏನು ಅನ್ನೋದು ಗೊತ್ತಿಲ್ಲ, ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಹೊಸದಾಗಿ ನಾನು ಕಲಿಬೇಕು ಅಂತ ಹೇಳಿದ್ರೆ ಅಂಥವ್ರಿಗೆ ಕಷ್ಟ ಆಗುತ್ತೆ ಫ್ಯೂಚರ್ನಲ್ಲಿ. ಯಾಕಂದರೆ ಸ್ನೇಹಿತರೆ, ನಮ್ಮ ಕಚೇರಿಯಲ್ಲಿ ಪತ್ರಕರ್ತರಿರೋದು ಇಂಜಿನಿಯರ್ಸ್ ಅಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಲ್ಲ. ಆದರೂ ಕೂಡ ನಮ್ಮ ಕಚೇರಿಯಲ್ಲಿ ಪತ್ರಕರ್ತರು ನಮ್ಮ ಟೈಮ್ ಲಾಗ್ಸಿಗೆ ಸಂಬಂಧಪಟ್ಟಂತೆ ಒಂದು ಆ್ಯಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ರು. 2 ವಾರಗಳ ಹಿಂದೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರು. ಕಾಲ ಆ ಲೆವೆಲ್ಗೆ ಬದಲಾಗ್ತಾ ಇದೆ. ಹಾಗಾಗಿ ಸ್ನೇಹಿತರೆ, ಇಂಜಿನಿಯರಿಂಗ್ಗೆ ಬೆಲೆ ಇದ್ದೇ ಇರುತ್ತೆ, ಇರಲೇಬೇಕು, ಅದಕ್ಕೆ ಮಹತ್ವ ಇದೆ. ಆದರೆ ಅದು ಕೇವಲ ಟೈಪಿಂಗ್ ಆಗಿರೋದಿಲ್ಲ, ಥಿಂಕಿಂಗ್ ಆಗಿರುತ್ತೆ. ಸೊ ತಜ್ಞರು ಹೇಳ್ತಾ ಇದ್ದಾರೆ ಸ್ನೇಹಿತರೆ, ನಾವಲ್ಲ, ತಜ್ಞರು ಹೇಳ್ತಿದ್ದಾರೆ, ಕೋಡ್ ಬರೆಯುವವರು ರೈಟರ್ ಆಗಿರಬಾರ್ದು, ಮುಂದಿನ ದಿನಗಳಲ್ಲಿ ಅವರು ಪರಿಶೀಲಿಸೋರು, ರಿವ್ಯೂವರ್ ಆಗಿರಬೇಕು ಅಂತ. ಆ ಲೆವೆಲ್ನ ಅಥಾರಿಟಿಯನ್ನು ಹೊಂದಿರಬೇಕು ಥಿಂಕಿಂಗಲ್ಲಿ ಅಂತ. ಹಾಗಾಗಿ ಸ್ನೇಹಿತರೆ, ಚಿಕ್ಕ ವಯಸ್ಸಿಂದಲೇ ಈ ಹೊಸ ಟೆಕ್ನಾಲಜಿಯನ್ನು ಪಳಗಿಸ್ಕೋಬೇಕು. 13-14 ವರ್ಷದ ಮಕ್ಕಳಿದ್ರೆ ಅಥವಾ ನೀವೇ ಕಾಲೇಜ್ ಸ್ಟೂಡೆಂಟ್ ಆಗಿದ್ರೆ ದಯವಿಟ್ಟು ರೀಲ್ ನೋಡಿಕೊಂಡು ಫನ್ನಿ ಕ್ಯಾಟ್ ವಿಡಿಯೋನೋ ಅಥವಾ ಇನ್ನೊಂದೇನೋ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಈಗಲೇ ನಿಮ್ಮ ಲ್ಯಾಪ್ಟಾಪ್ ತೆಗೀರಿ, ಈ ಕರ್ಸರ್ ಸಾಫ್ಟ್ವೇರ್ ಅದು ಏನು, ಚಾಟ್ GPT, ಜೆಮಿನೈ ಬಳಸಿ ಕೋಡ್ ಬರೆಯೋದು ಹೇಗೆ, ಅಥವಾ ಕರ್ಸರ್ ಅಂತಲ್ಲ ಯಾವುದಾದ್ರೂ ಕೂಡ ಇಂತಹದ್ದೇನಿದೆ ಆಪ್ಷನ್ಸ್, ನಾವೇನು ಮಾಡ್ಬೋದು, ಹೆಂಗೆ ಬರಿಬೋದು, ನಿಮ್ಮ ಸ್ಕಿಲ್ಲನ್ನು ಆ AI ಮೂಲಕ ಇನ್ನಷ್ಟು ಹೇಗೆ ಚೆನ್ನಾಗಿ ಮಾಡ್ಕೋಬೋದು, ರೈಟಿಂಗಿಂದ ಥಿಂಕಿಂಗ್ಗೆ, ರಿವ್ಯೂಯಿಂಗ್ಗೆ ನಿಮ್ಮನ್ನು ನೀವು ಹೇಗೆ ಪ್ರಮೋಟ್ ಮಾಡ್ಕೋಬೋದು, ನಿಮ್ಮ ಹತ್ರ ಐಡಿಯಾ ಇದ್ರೆ ಅದನ್ನು ಹೇಗೆ ಕಾರ್ಯರೂಪಕ್ಕೆ ಇಳಿಸ್ಬೋದು, ಎಕ್ಸ್ಪೆರಿಮೆಂಟ್ ಆ್ಯಂಡ್ ನಾಲೆಜ್ ಗೇನಿಂಗ್ ಶುರು ಮಾಡಿ ಸ್ನೇಹಿತರೆ. ಕಮಾನ್. ಯಾಕಂದ್ರೆ ಸ್ನೇಹಿತರೆ, ಅಲೆಕ್ಸಾಂಡರ್ ವಾಂಗ್ ಹೇಳಿದ ಮಾತು ನಿಜ ಆಗುತ್ತೆ. ನಾಳೆ ಜಗತ್ತನ್ನೇ ಆಳೋ ಆ ಟೆಕ್ ಲೀಡರ್ ಅಮೆರಿಕದವರೇ ಆಗಿರ್ಬೇಕು ಅಂತಿಲ್ಲ, ಚೀನಾದವರೇ ಆಗಿರ್ಬೇಕು ಅಂತಿಲ್ಲ. ಅವರು ನಮ್ಮ ಬೆಂಗಳೂರಿನ, ಮೈಸೂರಿನ, ಹುಬ್ಬಳ್ಳಿಯ, ಕರ್ನಾಟಕದ ಅಥವಾ ಚಾಮರಾಜನಗರದ, ಬೀದರ್ನ ಯಾವುದೋ ಮನೆಯ ಮೂಲೆಯಲ್ಲಿ ಕೂತಿರೋ ನಿಮ್ಮ ಮಗಳು ಅಥವಾ ನೀವೇ ಆಗಿರ್ಬೋದು. ಅವಕಾಶ ಈಗ ಎಲ್ಲರಿಗೂ ಇದೆ. ಡೆಮೋಕ್ರಟೈಸೇಷನ್ ಆಫ್ ಅಪಾರ್ಚುನಿಟೀಸ್ ಆಗಿದೆ. ಬಳಸ್ಕೊಳ್ಳೋದು ಬಿಡೋದು ಅವರವರ ಚಾಯ್ಸ್. ಜಗತ್ತು ಬದಲಾಗ್ತಿದೆ. ಈಗ ನೀವು ಹೇಳಿ, ಬದಲಾಗ್ತಿರೋ ಜಗತ್ತಿನ ಬಗ್ಗೆ ನಿಮಗೆ ಏನನ್ಸುತ್ತೆ? ವೈಬ್ ಕೋಡಿಂಗ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಒಳ್ಳೆಯದಾ ಅಥವಾ ಕೆಟ್ಟದಾ? ಮುಚ್ಚುಮರೆಯಲ್ಲಿ ನಿಮ್ಮ ಥಾಟ್ ಪ್ರೊಸೆಸ್ನ ಕಮೆಂಟ್ ಮಾಡಿ ತಿಳಿಸಿ. ಎಸ್ಪೆಷಲಿ ನೀವು ಟೆಕ್ಕಿಗಳಾಗಿದ್ದರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ರೆ ಅಥವಾ ಇಂಜಿನಿಯರಿಂಗ್ ಓದ್ತಿರೋರಾಗಿದ್ರೆ ನೀವೇನು ತಯಾರಿ ಮಾಡ್ತಾ ಇದ್ದೀರಾ? ನೀವು ಇದನ್ನು ದ್ವೇಷಿಸ್ತೀರಾ, ಇಲ್ಲ ಇದು ಒಳ್ಳೆಯದು ಅಂತ ಹೇಳ್ತೀರಾ? ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ, ಚರ್ಚೆ ಮಾಡೋಣ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟವರಿಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ನಲ್ಲಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಚೆಕ್ ಮಾಡಿ ನಿಮ್ಮ ಫ್ಯಾಮಿಲಿಯ ಆರೋಗ್ಯದ ಭದ್ರತೆ ಮತ್ತು ಆರ್ಥಿಕ ಭದ್ರತೆಯನ್ನು ಎನ್ಶೂರ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.